ಪ್ರಯಾಗ್ರಾಜ್ನಲ್ಲಿ ಕಾಲ್ತುಳಿತ ದುರಂತ. ಬೆಳಗಾವಿಯಲ್ಲಿ ಇವತ್ತು ತಾಯಿ ಮಗಳ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗುತ್ತೆ. ಜ್ಯೋತಿ ಹತ್ತಿರವಾಟ, ಮೇಘ ಹತ್ತಿರವಾಟ ಅಂತ್ಯಕ್ರಿಯೆಗೆ ಸಕಲ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಶಹಾಪುರದ ಸ್ಮಶಾನದಲ್ಲಿ ಅಂತ್ಯಕ್ರಿಯೆ ನಡೆಯಲಿದೆ. ಕುಟುಂಬಸ್ಥರಲ್ಲಿ ಮುಗಿಲು ಮುಟ್ಟಿದ ಆಕ್ರಂದನ. ಬೆಳಗಾವಿಯಲ್ಲಿ ಇವತ್ತು ತಾಯಿ ಮಗಳ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗುತ್ತೆ. ಅದಕ್ಕೆ ಅಂತ ಕುಟುಂಬಸ್ಥರಿಂದ ಸಕಲ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಸಾಕಷ್ಟು ರೀತಿಯಾದಂಥ ಆಘಾತ ಎದುರಾಗಿರೋದು. ಆರಾಮಾಗಿ ಹೋಗಿದ್ದಾರೆ, ಹುಷಾರಾಗಿ ಬರ್ತಾರೆ ಅನ್ನುವಂಥ ಭರವಸೆಯಲ್ಲಿದ್ದಂಥ ಅವರ ಮನೆಗರಿಗೆ ನಿನ್ನೆ ಆಘಾತದ ಸುದ್ದಿ ಸಿಕ್ಕಿತ್ತು. ಇವತ್ತು ಅಂತಿಮ ವಿಧಿವಿಧಾನವನ್ನು ನೆರವೇರಿಸಲಾಗುತ್ತೆ. ಮೃತದೇಹಗಳ ಹಸ್ತಾಂತರ ಪ್ರಕ್ರಿಯೆ ಎಲ್ಲವೂ ಕೂಡ ಮುಗಿದಿದೆ. ಇದೀಗ ಇವತ್ತು ಅಂತ್ಯಕ್ರಿಯೆಯನ್ನು ನೆರವೇರಿಸುವುದಕ್ಕೆ ಸಕಲ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಕುಟುಂಬಸ್ಥರಲ್ಲಿ ಆಕ್ರಂದನ ಮುಗಿಲು ಮುಟ್ಟಿದೆ. ಪ್ರಯಾಗ್ರಾಜ್ನಲ್ಲಿ ಕಾಲ್ತುಳಿತ ದುರಂತ. ತಾಯಿ ಮಗಳ ಮೃತದೇಹ ಹಸ್ತಾಂತರ ಆಗಿದ್ದು, ಬೆಳಗಾವಿಯಲ್ಲಿ ಇವತ್ತು ತಾಯಿ ಮಗಳ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ಜ್ಯೋತಿ ಹತ್ತಿರವಾಟ, ಮೇಘ ಹತ್ತಿರವಾಟ. ಮಗಳ ಮದುವೆಯ ಬಗ್ಗೆ ಕನಸನ್ನು ಕಂಡಿದ್ರು ತಂದೆ ತಾಯಿ. ಮಗಳು ಹೋಗಲೇಬೇಕು ಅಂತ ಹಠ ಹಿಡಿದಿದ್ದಕ್ಕೆ ಒಬ್ಬಳನ್ನೇ ಕಳಿಸೋದು ಬೇಡ ಅಂತ ಜೊತೆಗೆ ಹೋಗಿದ್ರು ತಾಯಿ ಕೂಡ. ಆದರೆ ಇಬ್ಬರೂ ಈ ಥರ ದುರಂತ ಅಂತ್ಯ ಕಾಣ್ತಾರೆ ಅಂತ ಖಂಡಿತ ಭಾವಿಸಿರಲಿಲ್ಲ ಯಾರೂ. ಒಳ್ಳೆಯ ಎಜುಕೇಷನನ್ನು ಕೂಡ ಕೊಡಿಸಲಾಗಿತ್ತು. ಎಜುಕೇಷನ್ ಮುಗಿತಾ ಇದ್ದ ಹಾಗೆಯೇ ಮಗಳ ಮದುವೆಯ ಬಗ್ಗೆ ಕೂಡ ಕನಸನ್ನು ಕಂಡಿದ್ರು. ಆದರೆ ಮಗಳು ಆಸೆ ಪಟ್ಟಿದ್ಲು, ಒಮ್ಮೆ ಆದರೂ ಪ್ರಯಾಗ್ರಾಜ್ಗೆ ಹೋಗಲೇಬೇಕು, ಅದು ಇಂಥ ಸಂದರ್ಭದಲ್ಲಿ ಹೋಗ್ತಿದ್ರೆ ಹೇಗೆ, ಹೋಗಲೇಬೇಕು ಅಂತ ಹಠಕ್ಕೆ ಬಿದ್ದು ಬೇಡ ಅಂತ ಹೇಳಿದರೂ ಕೇಳದೆ ಹೊರಟು ನಿಂತಿದ್ಲು. ಒಬ್ಬ ಮಗಳನ್ನು ಕಳಿಸುವುದು ಸರಿಯಲ್ಲ ಅಂತ ತಂದೆ ತಾನು ಹೋಗ್ತೀನಿ ಅಂತ ಮೊದಲು ಪ್ಲ್ಯಾನ್ ಮಾಡಿದರು. ಆಗದ ಕಾರಣಕ್ಕೆ ತಾಯಿಯನ್ನು ಜೊತೆಗೆ ಕಳಿಸಿಕೊಡಲಾಗಿತ್ತು. ಆದರೆ ತಾಯಿ ಮಗಳು ಇಬ್ಬರೂ ಕೂಡ ದುರಂತ ಅಂತ್ಯ ಕಂಡಿದ್ದಾರೆ. ಅಲ್ಲಿಗೆ ಹೋಗಿ ತಲುಪ್ತಾ ಇದ್ದ ಹಾಗೇನೆ ನಗು ಮುಖದಲ್ಲೇ ವಿಡಿಯೋ ಮಾಡಿದರು ಮೇಘ. ಚಲೋ ಜನ ಇದ್ದಾರ್ರಿ, ಭಾಳ ಹುಷಾರಾಗಿರಬೇಕು ಅಂತ ಹೇಳಿದರು. ಆದರೆ ಕಾಲ್ತುಳಿತಕ್ಕೆ ಒಳಗಾಗಿ ಉಸಿರು ಚೆಲ್ತಾರೆ ಅಂತ ಯಾರೂ ಕೂಡ ಭಾವಿಸಿದ್ದರು. ಈಗ ಅಂತಿಮ ವಿಧಿವಿಧಾನಕ್ಕೆ ಸಕಲ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ನಿನ್ನೆ ಅವರ ಹುಟ್ಟೂರು ಬೆಳಗಾವಿಗೆ ಮೃತದೇಹ ಸಂಜೆ ಸುಮಾರಿಗೆ ತಲುಪಿತ್ತು. ಅಂತಿಮ ದರ್ಶನ ಪಡ್ಕೊಳ್ಳೋರು ಪಡ್ಕೊಂಡಿದ್ದಾರೆ. ಇವತ್ತು ಅಂತಿಮ ವಿಧಿವಿಧಾನವನ್ನು ನೆರವೇರಿಸಲಾಗುತ್ತೆ. ಸರ್ ನಿನ್ನೆ 6 ಕಿಲೋಮೀಟರ್ಗೆ 8 ತಾಸು ತೊಗೊಂಡ್ರ ಸರ್. ಇಷ್ಟು ಇರಲ್ಲ ಹಿಂಗೆ ಒಂದಿನ Thank you.